ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸ್ಮಿತಾ ರಂಗನಾಥ್. ಪ್ರತಿ ಕ್ಷಣ ನಿಮ್ಮೊಂದಿಗೆ ಅನ್ನೋ ಧ್ಯೇಯವಾಕ್ಯದೊಂದಿಗೆ ನ್ಯೂಸ್ ಫಸ್ಟ್ ಕಾರ್ಯನಿರ್ವಹಿಸ್ತಾ ಇದೆ. ಕೇವಲ ಬಾಯಿ ಮಾತಿನಲ್ಲಿ ಹೇಳಿ ಸುಮ್ಮನೆ ಕುತ್ಕೊಂಡ್ರೆ ಆಗೋದಿಲ್ಲ ಅಲ್ವಾ? ಹೀಗಾಗಿನೇ ಪ್ರತಿ ಕ್ಷಣ ಕೂಡ ಜನರ ಸಮಸ್ಯೆಗಳನ್ನ, ಕಷ್ಟ ಸುಖಗಳನ್ನ ಆಳುವವರ ಸರ್ಕಾರದ ಗಮನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ನ್ಯೂಸ್ ಫಸ್ಟ್ ಮಾಡ್ತಾನೆ ಇದೆ. ಇದರ ಭಾಗವಾಗಿಯೇ ಮೊನ್ನೆಯಷ್ಟೇ ಹಳ್ಳಿ ಉಳಿಸಿ ಕೊರೋನಾ ಓಡಿಸಿ ಅನ್ನೋ ಬೃಹತ್ ಅಭಿಯಾನವನ್ನ ಹಳ್ಳಿ ಚಲೋ ಅನ್ನೋ ಟೈಟಲ್ ಅಡಿಯಲ್ಲಿ ನ್ಯೂಸ್ ಫಸ್ಟ್ ಮಾಡಿತ್ತು. ಆ ಮೂಲಕ ಹಳ್ಳಿಗಳಲ್ಲಿರುವ ಕೊರೋನಾ ಪರಿಸ್ಥಿತಿಯನ್ನ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿತು. ಕೇವಲ ಸರ್ಕಾರದ ಗಮನಕ್ಕೆ ತರೋದು ಮಾತ್ರವಲ್ಲ, ನಮ್ಮಿ ಅಭಿಯಾನದಿಂದ ಅದೆಷ್ಟೋ ಹಳ್ಳಿಗಳಲ್ಲಿ ಜನ ಕೂಡ ಜಾಗೃತರಾಗಿದ್ದಾರೆ. ಕೊರೋನಾವನ್ನ ತಮ್ಮ ಹಳ್ಳಿಯಿಂದ ಓಡಿಸಬೇಕು ಅನ್ನೋ ಪಣವನ್ನ ತಟ್ಟಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಬೆಂಗಳೂರು ನಮ್ಮ ರಕ್ಷಣೆ ಅನ್ನೋ ಬೃಹತ್ ಅಭಿಯಾನವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಕೊರೋನಾ ಸೋಂಕಿತರ ಪ್ರಮಾಣ ಹಾಗೆ ಅದರ ಸಂಖ್ಯೆಯಲ್ಲಿ ಬೆಂಗಳೂರು ಒಂದು ಹಂತಕ್ಕೆ ಇಡೀ ದೇಶದ ಗಮನವನ್ನ ಸೆಳೆಯೋ ಮಟ್ಟಿಗೆ ಹೆಚ್ಚಿನ ಪ್ರಕರಣಗಳು ದಾಖಲಾಗೋಕೆ ಪ್ರಾರಂಭ ಆಯಿತು. ಇದರ ಬೆನ್ನಲ್ಲೇ ಸರ್ಕಾರ, ಬಿಬಿಎಂಪಿ ಕೊರೋನಾವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅನೇಕ ಕ್ರಮಗಳನ್ನ ಕೈಗೊಳ್ತಿದೆ. ಮುಂದೆ ಕೂಡ ಕೈಗೊಳ್ಳಿಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದೆ. ಕೇವಲ ಸರ್ಕಾರ, ಅಧಿಕಾರಿಗಳ ಮಾತ್ರ ಅವ್ರ ಮೇಲೆ ಮಾತ್ರ ಡಿಪೆಂಡ್ ಆಗದೆ ಅನೇಕ ಬಡಾವಣೆಗಳು, ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ತಮ್ಮದೇ ಆದ ಪ್ಲಾನ್ಗಳನ್ನ, ಕಾರ್ಯತಂತ್ರಗಳನ್ನ ಕೂಡ ರೂಪಿಸ್ಕೊಳ್ತಾ ಇದ್ದಾರೆ. ಇನ್ನು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ನಟ ನಟಿಯರು ಕೂಡ ಸೋಂಕಿತರ ಕುಟುಂಬಸ್ಥರಿಗೆ ಹಾಗೆ ಸಹಾಯದ ಅವಶ್ಯಕತೆ ಇರೋರಿಗೆ ಅನೇಕ ಸಹಾಯವನ್ನ ಮಾಡುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಂಟೈರ್ ಆಗಿ ಬೆಂಗಳೂರಿನಲ್ಲಿ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಿದೆ ಅನ್ನೋದರ ಸಮಗ್ರ ಚಿತ್ರಣವನ್ನ ನಮ್ಮ ಈ ಅಭಿಯಾನ ನಮ್ಮ ಬೆಂಗಳೂರು ನಮ್ಮ ರಕ್ಷಣೆಯಲ್ಲಿ ನ್ಯೂಸ್ ಫಸ್ಟ್ ಇವತ್ತು ತೋರಿಸ್ತಾ ಹೋಗುತ್ತೆ. ಅದೇ ಈ ಹೊತ್ತಿನ ವಿಶೇಷ, ನಮ್ಮ ಬೆಂಗಳೂರು ನಮ್ಮ ರಕ್ಷಣೆ. ಇನ್ನು ಯಾವಾಗ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಬಂತು, ಅದನ್ನ ಕಂಟ್ರೋಲ್ ಮಾಡುವ ಸಲುವಾಗಿ ಅನೇಕ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಬಿಬಿಎಂಪಿ ಹಾಗೆ ಸರ್ಕಾರದ ವತಿಯಿಂದ. ಅದರಲ್ಲೂ ಕೂಡ ಈ ಟ್ರಯಾಜ್ ಸೆಂಟರ್ ಅನ್ನೋ ಒಂದು ಹೆಸರು ಇತ್ತೀಚೆಗೆ ಬಹಳಷ್ಟು ಚಾಲ್ತಿಯಲ್ಲಿದೆ. ಹಾಗಾದ್ರೆ ಈ ಟ್ರಯಾಜ್ ಸೆಂಟರ್ ಅಂದ್ರೆ ಏನು, ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ, ಹಾಗೆ ಇದರಿಂದ ಕೊರೋನಾ ಕಂಟ್ರೋಲಿಂಗಿಗೆ ಯಾವ ರೀತಿ ಸಹಾಯವಾಗುತ್ತೆ, ಇದೆಲ್ಲದರ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನಿಖಿಲ್ ನೀಡ್ತಾ ಹೋಗ್ತಾರೆ. ಬಹುಶಃ ನಿಖಿಲ್ ಸಂಪರ್ಕದಲ್ಲಿದ್ರೆ ಅವರು ಟ್ರಯಾಜ್ ಸೆಂಟರ್ ಬಳಿಯಿಂದಲೇ ಲೈವ್ ನಲ್ಲಿ ಕನೆಕ್ಟ್ ಆಗಿ ಅದನ್ನ ವಿವರಿಸ್ತಾ ಹೋಗ್ತಾರೆ. ಓವರ್ ಟು ಯು ನಿಖಿಲ್. ಥ್ಯಾಂಕ್ ಯು ಸ್ಮಿತಾ. ಮೊದಲನೇದಾಗಿ ನಮ್ಮ ಬೆಂಗಳೂರು ನಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ, ಪರರ ರಕ್ಷಣೆ ಕೂಡ ನಮ್ಮ ಜವಾಬ್ದಾರಿ, ಕರ್ತವ್ಯ ಅಂತ ತಿಳ್ಕೊಂಡು ಕೊರೋನಾ ನಿಯಂತ್ರಣದಲ್ಲಿ ನಮ್ಮದೇ ಆದ ಪ್ರತಿಯೊಬ್ಬರೂ ಒಂದು ಪಾತ್ರವನ್ನು ನಿಭಾಯಿಸಬೇಕಾಗಿದೆ. ಬೆಂಗಳೂರಿನಲ್ಲಿ ಸರಿಸುಮಾರಾಗಿ ಇವತ್ತಿಗೆ ಸುಮಾರು 2,30,000 ಸಕ್ರಿಯ ಪ್ರಕರಣಗಳಿರುವಂಥದ್ದು. ನಾವು ಕಳೆದ ಒಂದು ವಾರದಲ್ಲಿ ನೋಡಿದ್ದೀವಿ. ಹೆಚ್ಚಾಗಿ ಮನೆಯಲ್ಲಿ ಅಂದರೆ ಹೋಮ್ ಐಸೋಲೇಷನ್ ಆಯ್ಕೆ ಮಾಡ್ಕೊಂಡಿರೋರ ಪೈಕಿ ಪ್ರತಿದಿನ ಅಂದರೆ ಒಂದು ವಾರದ ಸರಾಸರಿ ಪ್ರತಿದಿನ 50 ಜನ ಹೋಮ್ ಐಸೋಲೇಷನಲ್ಲೇ ಸಾಯ್ತಿದ್ದಾರೆ. ಅಂದರೆ ಅದರ ಅರ್ಥ ಏನು ಅಂದರೆ, ಹೋಮ್ ಐಸೋಲೇಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಬಳಸ್ಕೊಂಡ್ರೆ, ಅದರ ಸದ್ಬಳಕೆ ಆದರೆ ನಿಜವಾಗ್ಲೂ ಮನುಷ್ಯನಿಗೆ ಉಪಯೋಗ. ಅದು ಆಗದೇ ಇದ್ದಲ್ಲಿ, ವಿಳಂಬವಾದಲ್ಲಿ, ಆಸ್ಪತ್ರೆ ಸೇರೋದ್ರಲ್ಲಿ ವಿಳಂಬವಾದಲ್ಲಿ ಪ್ರಾಣ ನಷ್ಟನೇ ಆಗುತ್ತೆ ಅನ್ನೋದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ. ಇಷ್ಟೇ ಅಲ್ಲದೆ ಈ B1617 ಅನ್ನೋ 2ನೇ ಅಲೆಯ ತಳಿ ಏನಿದೆ, ಈ ಒಂದು ತಳಿ ಅತಿ ವೇಗವಾಗಿ ಹರಡ್ತಿದೆ. ಇದರ ಲಕ್ಷಣ ಗುಣ ಭಾಳ ತೀವ್ರವಾಗಿರುವಂಥದ್ದು. ಹೋಮ್ ಐಸೋಲೇಷನ್ ಆದವರ ಪೈಕಿ ಮೊದಲನೇ ಅಲೆ ಸಂದರ್ಭದಲ್ಲಿ ಹೆಚ್ಚಾಗಿ ಅದು ಅವರಿಗೆ ಮಾತ್ರ ಅಫೆಕ್ಟ್ ಆಗ್ತಿತ್ತು. ಭಾಳ ಅಂದರೆ ಒಬ್ಬರಿಗೆ ಯಾರು ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಸಂಪರ್ಕದಲ್ಲಿರ್ತಾರೆ ಅವ್ರನ್ನ ಅಫೆಕ್ಟ್ ಮಾಡ್ತಿತ್ತು. ಬಟ್ ಈ ಬಾರಿ 2ನೇ ಅಲೆ ಆ ರೀತಿ ಇಲ್ಲ. ಮನೆಯಲ್ಲಿ ಇದ್ದವ್ರಿಗೆಲ್ಲ ಬರ್ತಿದೆ. ತಜ್ಞರು, ವೈದ್ಯರು, ನ್ಯೂಸ್ ಫಸ್ಟ್ನಲ್ಲಿ ಸಾಕಷ್ಟು ಬಾರಿ ಕೋವಿಡ್ ಟಾಸ್ಕ್ ಫೋರ್ಸ್ ಸದಸ್ಯರು, ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಅವರೆಲ್ಲ ಬಂದು ನಮ್ಮ ಚರ್ಚೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ವೀಕ್ಷಕರಿಗೆ, ರಾಜ್ಯದ ಜನತೆಗೆ ಕೊಟ್ಟಂಥ ಮಾಹಿತಿಯಲ್ಲಿ ಒಂದು ಪ್ರಮುಖವಾದ ಮಾಹಿತಿ ಅಂದರೆ ಇದು ಒಂದು. ಈ ಸತಿ ಒಂದು ಪ್ರಾಪರ್ ವೆಂಟಿಲೇಷನ್ ಇಲ್ಲದೇ, ಸೆಪ್ರೇಟ್ ಬಾತ್ರೂಮ್ ಇಲ್ಲದೇ ಆಸ್ಪತ್ರೆಗೆ ಹೋಗೋ ಆತಂಕದಿಂದ ಹೋಮ್ ಐಸೋಲೇಷನ್ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅದರ ಅಪಾಯಗಳು, ಅದರ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಉದಾಹರಣೆಗಳಿದೆ. ಸೊ ಅಲ್ಲಿಗೆ ಹೋಮ್ ಐಸೋಲೇಷನ್ ಇಲ್ಲ ಅಂದರೆ ಆಪ್ಷನ್ ಏನಿದೆ ಜನರಿಗೆ? 2,30,000 ಸಕ್ರಿಯ ಪ್ರಕರಣಗಳು ಅಂದರೆ ಎಲ್ರಿಗೂ ಆಸ್ಪತ್ರೆಯಲ್ಲಿ ಬೆಡ್ ಸಿಗೋದು ಕಷ್ಟನೇ. ಅದರಲ್ಲಿ 10%ಗೆ ICU ಅಥವಾ ಆಕ್ಸಿಜನ್ ಬೇಕಾಯಿತು ಅಂತಲೇ ಇಟ್ಕೊಳ್ಳೋಣ, ಅಲ್ಲಿಗೆ 22,000. ನಿಜವಾಗ್ಲೂ ನಮ್ಮಲ್ಲಿ ಮೂಲಭೂತ ಸೌಕರ್ಯ,
ಮಾನವ ಸಂಪನ್ಮೂಲ, ವೈದ್ಯಕೀಯ ಉಪಕರಣಗಳು ಈ ಪ್ರಮಾಣದಲ್ಲಿ ಲಭ್ಯವಿದೆಯಾ ಅನ್ನೋ ಪ್ರಶ್ನೆ. ಓವರ್ನೈಟ್ ಇದು ಯಾವುದನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪರ್ಯಾಯ ಯೋಜನೆಯಾಗಿ ಒಂದಷ್ಟು ಕ್ರಮಗಳನ್ನ BBMP ತಗೊಂಡಿರುವಂಥದ್ದು, ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಮೊದಲನೇ ಹೆಜ್ಜೆ ಎಲ್ಲಿಂದ ಶುರು ಆಗಬೇಕು? ಟ್ರಯಾಜಿಂಗ್ ಅಂದರೆ ಏನು? ಒಬ್ಬ ವ್ಯಕ್ತಿ ಸೋಂಕಿನ ಲಕ್ಷಣಗಳು ಇದ್ದೋ ಇಲ್ವೋ, ಯಾರ್ದೋ ಒಬ್ಬರು ಸಂಪರ್ಕದಲ್ಲಿ ಬಂದಿದ್ದೀನಿ ಅನ್ನೋ ಆತಂಕದಲ್ಲಿ ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಅಂದರೆ ಆ ವ್ಯಕ್ತಿಯ ಆರೋಗ್ಯ ಪರಿಸ್ಥಿತಿಯ ಮೌಲ್ಯಮಾಪನವನ್ನು ಟ್ರಯಾಜಿಂಗ್ ಅಂತೀವಿ. ಈ ಟ್ರಯಾಜಿಂಗಲ್ಲಿ ಏನಾಗುತ್ತಪ್ಪ ಅಂದರೆ, ಒಬ್ಬ ವ್ಯಕ್ತಿ ಬಂದಾಗ ಟ್ರಯಾಜಿಂಗ್ ಸೆಂಟರಿಗೆ ಅವರನ್ನು ಬೇರೆ ಬೇರೆ ರೀತಿಯ ಪರೀಕ್ಷೆಗಳಿಗೆ ಒಳಪಡಿಸಿ ಅವರ ಆರೋಗ್ಯ ಸ್ಥಿತಿಯ ಮೌಲ್ಯಮಾಪನ ನಡೆಯುತ್ತೆ. ಈ ಮೌಲ್ಯಮಾಪನ ನಡೆಯೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಅವ್ರಿಗೆ ಕೇರ್ ಸೆಂಟರ್ ಚಿಕಿತ್ಸೆ ಸಾಕಾ, ಅವರಿಗೆ ಆಕ್ಸಿಜನ್ ಸಪೋರ್ಟ್ ಸಿಕ್ಕರೆ ಸಾಕಾ, ಆಸ್ಪತ್ರೆ ಅಡ್ಮಿಷನ್ ಅನಿವಾರ್ಯನಾ, ICU ಬೆಡ್ಡೇ ಬೇಕಾ, ICU ಬೆಡ್ ವಿತ್ ವೆಂಟಿಲೇಟರೇ ಬೇಕಾ, ಈ ರೀತಿಯ ಒಂದು ಅಸೆಸ್ಮೆಂಟನ್ನು ಟ್ರಯಾಜಿಂಗ್ ಸೆಂಟರಲ್ಲಿ ಇರುವಂಥ ಡಾಕ್ಟರ್ಸ್ ಮಾಡ್ತಾರೆ. ಇವತ್ತಿಗೆ ಬೆಂಗಳೂರಲ್ಲಿ ಸ್ಮಿತಾ 26 ಟ್ರಯಾಜಿಂಗ್ ಸೆಂಟರ್ ಇದೆ. ಯಾಕೆ ಮಾಡಿದ್ದಾರೆ? ಪ್ರತಿ ಒಂದು ಝೋನ್, ಈಸ್ಟ್, ವೆಸ್ಟ್, ಸೌತ್, ಬೊಮ್ಮನಹಳ್ಳಿ, ದಾಸರಹಳ್ಳಿ, ಯಲಹಂಕ, ರಾಜರಾಜೇಶ್ವರಿ, ಈ ಎಲ್ಲದರಲ್ಲೂ ಟ್ರಯಾಜಿಂಗ್ ಸೆಂಟರ್ಗಳು ಮಾಡಿದ್ದಾರೆ. ನಾವು ನೋಡೋದಾದರೆ ಪ್ರತಿ ವಿಧಾನಸಭೆ ಕ್ಷೇತ್ರಕ್ಕೂ ಒಂದಿದೆ ಅಂದರೆ ಅದು ತಪ್ಪಾಗೋದಿಲ್ಲ. ಪ್ರತಿ ಝೋನ್ನಲ್ಲೂ ಕನಿಷ್ಠ 3 ಇದೆ. ಪ್ರತಿ ಝೋನ್ನಲ್ಲೂ ಕನಿಷ್ಠ 3 ಇದೆ. ಹೀಗಿದ್ದಾಗ ಇದನ್ನು ಜನರು ಯಾಕೆ ಬಳಸ್ಕೋತಿಲ್ಲ? ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಓಡಾಡೋ ತಲೆನೋವು ಜನರಿಗೆ ಬೇಡ. ಇದು ಸರ್ಕಾರದ ಜವಾಬ್ದಾರಿ. ಸರ್ಕಾರದ ಜವಾಬ್ದಾರಿ ನಿಭಾಯಿಸ್ತಾ ಇಲ್ಲ ಅಂತ ನಾವು ಇಲ್ಲಿವರೆಗೂ ಕಂಪ್ಲೇಂಟ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಈ ಅವಕಾಶ ಇದ್ದಾಗ ಜನರು ಅದನ್ನು ಬಳಸ್ಕೊಳ್ದೇನೆ ಇನ್ನೂ ಕಂಪ್ಲೇಂಟ್ ಮಾಡೋದು ಎಷ್ಟು ಸರಿ? ಈ ತಲೆನೋವು ಇದೆಯಲ್ಲ, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಓಡಾಡೋದು, ಇದನ್ನು ಸೋಂಕಿತರು ಅಥವಾ ಅವರ ಕುಟುಂಬದವರು ತಗೊಳ್ಬಾರ್ದು, ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಸರ್ಕಾರಕ್ಕೇನೆ ಬಿಟ್ಬಿಡಬೇಕು. ಸರ್ಕಾರ ನಿಭಾಯಿಸಬೇಕು ಈ ಒಂದು ಪರಿಸ್ಥಿತಿಯನ್ನು. ಮೊದಲನೇದಾಗಿ ಟ್ರಯಾಜಿಂಗ್ ಸೆಂಟರ್, ನಾನಿರೋದು ಈಸ್ಟ್ ಝೋನಿನ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿನ ಟ್ರಯಾಜಿಂಗ್ ಸೆಂಟರ್ನಲ್ಲಿ. ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ, ಇಲ್ಲಿವರೆಗೂ 200ಕ್ಕೂ ಹೆಚ್ಚು ಸೋಂಕಿತರು ಇಲ್ಲಿಗೆ ಬಂದು ಟ್ರಯಾಜಿಂಗ್ ಮಾಡಿಸ್ಕೊಂಡು ಅವಶ್ಯಕತೆ ಇದ್ದಲ್ಲಿ ಇಲ್ಲಿರುವಂಥ ವ್ಯವಸ್ಥೆಯಲ್ಲೇ ಅಡ್ಮಿಟ್ ಆಗಿ ಗುಣಮುಖರಾಗಿ ಹೊರಗೆ ಹೋಗಿದ್ದಾರೆ. ಈ ಟ್ರಯಾಜಿಂಗ್ ಸೆಂಟರ್ನಲ್ಲಿ 170 ಹಾಸಿಗೆಗಳಿದೆ. ಆ 170 ಹಾಸಿಗೆಗಳ ಪೈಕಿ 80 ಹಾಸಿಗೆಗಳಿಗೆ ಆಕ್ಸಿಜನ್ ಸಪೋರ್ಟ್ ಸಪ್ಲೈ ಕೂಡ ಇರುವಂಥದ್ದು. ಇಲ್ಲಿ ಪ್ರಾಸೆಸ್ಸನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ನನ್ನ ಫಾಲೋ ಮಾಡ್ತಾರೆ. ಟ್ರಯಾಜಿಂಗ್ ಸೆಂಟರ್ ಒಳಗೆ ಬರ್ತಿದ್ದಾಗೆ ಇವರು ಡಾಕ್ಟರ್ ವಿನಯ್ ಇಲ್ಲಿರುವಂಥ ಒಂದು ಯುವಕರ ಡಾಕ್ಟರ್ ಮತ್ತು ವೈದ್ಯಕೀಯ ಸಿಬ್ಬಂದಿಯ ತಂಡದ ಒಂದು ನಾಯಕರು ಅಂದರೆ ತಪ್ಪಾಗೋದಿಲ್ಲ. ಮತ್ತು ಅವರು ಒಂದು ಒಳ್ಳೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ವಿನಯ್, ನಾನು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಒಂದೇ ನಿಮಿಷದಲ್ಲಿ. ಪೇಷಂಟ್ ಒಳಗೆ ಬರ್ತಾರೆ, ಇಲ್ಲಿ ಅವರ ಡೀಟೇಲ್ಸ್ ಎಂಟರ್ ಆಗುತ್ತೆ. ಪಲ್ಸ್ ಆಕ್ಸಿಮೀಟರು ಮತ್ತು ಟೆಂಪ್ರೇಚರ್ ಚೆಕ್ಕು ಈಗ ನಮಗೆ ಗೊತ್ತಿರೋ ಹಾಗೆ ಭಾಳ ಸಹಜವಾದಂಥ ಮೊದಲು 2 ಹೆಜ್ಜೆಗಳು. ಯಾವುದೇ ಒಂದು ಮೌಲ್ಯಮಾಪನ, ಅಸೆಸ್ಮೆಂಟು, ಹೆಲ್ತ್ ಚೆಕಪ್ ಆದರೆ ಅಲ್ಲಿಂದನೇ ಶುರು ಆಗುವಂಥದ್ದು. ಪಲ್ಸ್ ಆಕ್ಸಿಮೀಟರ್ನಲ್ಲಿ ಸರಿಯಾದ ಒಂದು ಐಡಿಯಾ ಸಿಗದೆ ಇರ್ಬೋದು, ಪಲ್ಸ್ ಆಕ್ಸಿಮೀಟರ್ನಲ್ಲೇ ಏನೋ ಒಂದು ತಪ್ಪಿದ್ದು, ಲೋಪದೋಷಗಳಿದ್ದು, ಸರಿಯಾದ ಒಂದು ಮಾಹಿತಿ ಸಿಗದೆ ಇದ್ದಲ್ಲಿ ಇವ್ರಿಗೆ ಮೌಲ್ಯಮಾಪನ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅದಕ್ಕೆ ಬೇಕಾದಂಥ ವಿಶೇಷವಾದ ಒಂದು ಎಕ್ವಿಪ್ಮೆಂಟನ್ನ ಇವರು ಉಪಯೋಗಿಸ್ತಾರೆ. ಇಲ್ಲಿಗೆ ಬಂದ ತಕ್ಷಣ ಪೇಷಂಟನ್ನ ಇದಕ್ಕೆ ಕನೆಕ್ಟ್ ಮಾಡೋದ್ರ ಮೂಲಕ ಅವರ ಸ್ಯಾಚುರೇಷನ್ ಲೆವೆಲ್ ಏನಿದೆ, ಅವರಿಗೆ ಯಾವ ರೀತಿಯ ಚಿಕಿತ್ಸೆ ಬೇಕು, ಆ ಚಿಕಿತ್ಸೆ ಇದೇ ಸೆಂಟರ್ನಲ್ಲೇ, ಟ್ರಯಾಜಿಂಗ್ ಕಮ್ ಕೇರ್ ಸೆಂಟರ್, ಇದೇ ಕೇರ್ ಸೆಂಟರ್ನಲ್ಲೇ ಅಡ್ಮಿಟ್ ಮಾಡ್ಕೊಳ್ಳೋದ್ರ ಮೂಲಕ ಕೊಡ್ಬೋದಾ. ಇನ್ನು ಪೇಷಂಟ್ಗಳನ್ನು 6 ಕ್ಯಾಟಗರಿನಲ್ಲಿ ಕ್ಯಾಟಗರೈಸ್ ಮಾಡ್ಕೊಳ್ಳಾಗುತ್ತೆ. ಒಂದು, ಲಕ್ಷಣ ರಹಿತ ಸೋಂಕಿತರು, ಆಕ್ಸಿಜನ್ ಪ್ರಮಾಣ 95ಕ್ಕೂ ಜಾಸ್ತಿ ಇದೆ, ಏನು ತೊಂದರೆ ಇಲ್ಲ. ಸೌಮ್ಯ ಲಕ್ಷಣಗಳಿದೆ, ಮೈಲ್ಡ್ ಸಿಂಪ್ಟಮ್ಸ್, ಆದರೆ ಆಕ್ಸಿಜನ್ ಸ್ಯಾಚುರೇಷನ್ 95 ಮೇಲಿದೆ, ಏನೂ ತೊಂದರೆ ಇಲ್ಲ. ನೆಕ್ಸ್ಟು ಸ್ವಲ್ಪ ಕೋಮಾರ್ಬಿಡಿಟೀಸ್, ಆರೋಗ್ಯ ಸಮಸ್ಯೆ ಬೇರೆ ಬೇರೆ ಇದೆ, ಶುಗರ್ ಇರ್ಬೋದು, BP ಇರ್ಬೋದು, ಬಟ್ ಆಕ್ಸಿಜನ್ ಲೆವೆಲ್ಲು 95 ಮೇಲಿದೆ, ಏನೂ ತೊಂದರೆ ಇಲ್ಲ. ಇದು 3 ಕ್ಯಾಟಗರಿ. ಇದಾದ ನಂತರ ಕೋಮಾರ್ಬಿಡಿಟೀಸ್ ಇದೆ, ಆಕ್ಸಿಜನ್ 95ಕ್ಕಿಂತ ಕಡಿಮೆ ಇದೆ. ಕೋಮಾರ್ಬಿಡಿಟೀಸ್ ಇದೆ, ಇನ್ನೂ ಭಾಳ ಸೀರಿಯಸ್ ಆದಂಥ ಆರೋಗ್ಯ ಸಮಸ್ಯೆಗಳಿದೆ, ಅದ್ರ ಜೊತೆ ಆಕ್ಸಿಜನ್ ಪ್ರಮಾಣ ಭಾಳ ಕಡಿಮೆ ಇದೆ. ಈ ರೀತಿ ಪೇಷಂಟ್ಗಳ ಆರೋಗ್ಯದ ಸ್ಥಿತಿ ಆಧಾರಿತವಾಗಿ ಅವ್ರನ್ನ ವಿಂಗಡಿಸಲಾಗುತ್ತೆ. ಅಲ್ಲಿಂದ ಮುಂದೆ ಏನೇನಾಗುತ್ತೆ ಅಂತ ನಾನು ಡಾಕ್ಟರ್ ವಿನಯ್ ಅವ್ರ ಜೊತೆ ಮಾತಾಡ್ತಾ ಈ ಒಂದು ಪ್ರೊಸೀಜರ್ ತೋರಿಸ್ತೀನಿ. ಇಲ್ಲಿ ಡಾಕ್ಟರ್ ವಿನಯ್, ಗುಡ್ ಮಾರ್ನಿಂಗ್. ಮೊದಲನೇದಾಗಿ ನೀವು ರಿಸ್ಕ್ ತೊಗೊಂಡು ಈ ಕೆಲಸ ಮಾಡ್ತಿದ್ದೀರಿ.
ಇಲ್ಲಿವರೆಗೂ 200ಕ್ಕೂ ಹೆಚ್ಚು ಸೋಂಕಿತರು ಜಸ್ಟ್ ಇಲ್ಲಿಗೆ ಬಂದು ಟ್ರಯಾಜ್ ಮಾಡಿಸ್ಕೊಂಡು ಇದೇ ಕೇರ್ ಸೆಂಟರ್ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಅದಕ್ಕೆ ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಫಾರ್ ಆಲ್ ದಟ್ ಯು ಆರ್ ಡೂಯಿಂಗ್ ಡಾಕ್ಟರ್ ವಿನಯ್. ಇಲ್ಲಿರುವಂತಹ ವ್ಯವಸ್ಥೆ 170 ಹಾಸಿಗೆ 80 ಹಾಸಿಗೆಗೆ ಆಕ್ಸಿಜನ್ ಸಪೋರ್ಟ್ ಇದೆ. ಇಲ್ಲಿ ಏನೇನು ಆಗುತ್ತೆ ಇಲ್ಲಿಗೆ ಬರ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಇಲ್ಲಿಂದ ಇಲ್ಲೊಂದು ರೂಮ್ ಇದೆ, ಟ್ರಯಾಜ್ ರೂಮ್ ಅಂತ ಬರ್ದಿದ್ದೀರಿ. ಪ್ಲೀಸ್ ಟೇಕ್ ಮಿ ಥ್ರೂ ಇಟ್. ಫಸ್ಟು ಪೇಷಂಟ್ ಬಂದ ತಕ್ಷಣ ನಮ್ಮ ಸ್ಟಾಫ್ ಏನಿದ್ದಾರೆ ಅವರ ಕೇಸ್ ಹಿಸ್ಟ್ರಿ ಎಲ್ಲ ಏನು ರೆಕಾರ್ಡ್ ಮಾಡ್ತಾರೆ. ಅವರ ವೈಟಲ್ಸ್ ಅಂದರೆ ಅವರ SpO2 ಆಗಿರ್ಬೋದು, ಬ್ಲಡ್ ಪ್ರೆಷರು, ಪಲ್ಸು, ಟೆಂಪರೇಚರು ಎಲ್ಲನೂ ಚೆಕ್ ಮಾಡಿ ಅವ್ರನ್ನ ಮತ್ತೆ ಡಿವಿಷನ್ ಆಗುತ್ತೆ. ಇಲ್ಲಿ ವಾಪಸ್ 3 ಡಿವೈಡ್ ಕ್ಯಾಟಗರಿ ಮಾಡ್ತೀವಿ. ಒಂದು CCCಗೆ ಹೋಗ್ಬೋದಾ, ಇಲ್ಲ ಹೋಮ್ ಐಸೋಲೇಷನ್ಗೆ ಹೋಗ್ಬೋದಾ, ಇಲ್ಲ ರೆಫರಲ್ ಹೋಗ್ಬೋದಾ. ಸೊ 93+ ಸ್ಯಾಚುರೇಷನ್ ಇದ್ದರೆ ದೇ ಕ್ಯಾನ್ ವಿತ್ ಮೈಲ್ಡ್ ಸಿಮ್ಟಮ್ಸು ಅವ್ರನ್ನ ನಮ್ಮ CCCಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ವಿ ವಿಲ್ ಎನ್ಫೋರ್ಸ್ ದೆಮ್. ಇಲ್ಲ ನಮಗೆ ಮನೇಲಿ ವ್ಯವಸ್ಥೆ ಇದೆ, ಈ ಥರ ಇದೆ ಅಂತ ಅಂದರೆ ಅವ್ರನ್ನ ಹೋಮ್ ಐಸೋಲೇಷನ್ಗೆ ಕಳಿಸ್ತೀವಿ. ಬಟ್ ಈಗ ರೀಸೆಂಟಾಗಿ ಸ್ವಲ್ಪ ಜಾಸ್ತಿ ಹೋಮ್ ಐಸೋಲೇಷನ್ನ ಕಟ್ ಮಾಡಿ CCCಗೆ ಜಾಸ್ತಿ ಜನನ ಬರೋದಕ್ಕೆ ಮಾಡ್ತೀವಿ. ಬಿಕಾಸ್ ಈಗ ನಾವು ನೋಡ್ದಂಗೆ ಒಂದೇ ಫ್ಯಾಮಿಲಿಲಿ ಒಬ್ರಿಗೆ ಸ್ಪ್ರೆಡ್ ಆಗಿದ್ರೆ 4 ಜನಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ಜಾಸ್ತಿ CCCಗೆ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಪ್ರೇರೇಪಿಸ್ತಾ ಇದ್ದೀವಿ. ಮತ್ತು 80 ಅಥವಾ 85+ ಇದ್ರೂ ವಿ ಆರ್ ಟ್ರೀಟಿಂಗ್ ದೆಮ್. ಅವ್ರಿಗೆ ಹಾಸ್ಪಿಟಲ್ ಇಮಿಡಿಯೇಟಾಗಿ ಬೆಡ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ವಿ ಹ್ಯಾವ್ 5 ಬೆಡ್ಸ್ ಇಲ್ಲೇ ಕ್ಯಾಶುಯಾಲಿಟಿಲಿ. ಅಲ್ಲಿ ನಮಗೆ ಆಕ್ಸಿಜನ್ ಸಿಲಿಂಡರ್, ಜಂಬೋ ಆಕ್ಸಿಜನ್ ಸಿಲಿಂಡರ್ ಇದೆ, ವೆಂಟಿಲೇಟರ್ ಇದೆ, ಬೈಪ್ಯಾಪ್ ಇದೆ. ಸೊ ಅದರಲ್ಲಿ ಎಷ್ಟು ಸ್ಟೆಬಿಲೈಸ್ ಆಗುತ್ತೋ ಅವ್ರಿಗೆ ಬೆಡ್ ಸಿಗೋವರೆಗೂ ವಿ ವಿಲ್ ಸ್ಟೆಬಿಲೈಸ್ ದೆಮ್ ಹಿಯರ್. ಅಲ್ಲ, ಬಟ್ 85+ ಇರೋ ಪ್ರತಿಯೊಬ್ಬರಿಗೂ ಹಾಸ್ಪಿಟಲ್ ಬೇಕೇ ಬೇಕು ಅನ್ನೋದು ಇದೆಯಾ ಡಾಕ್ಟ್ರೆ? ಯಾಕೆ ಗೊತ್ತಾ, ಇವಾಗ ಜನ ಎಲ್ಲ ಪಾಪ ಆತಂಕದಲ್ಲಿ ಹಾಸ್ಪಿಟ್ಲಿಂದ ಹಾಸ್ಪಿಟಲ್ ಓಡಾಡ್ತಿದ್ದಾರೆ. ಅವರವರೇ ಆಕ್ಸಿಜನ್ ಲೆವೆಲ್ಸ್ ನೋಡ್ಕೊಂಡು ಬಿಡ್ತಾರೆ. ಅದಾದ್ಮೇಲೆ ಅವರೇ ಆತಂಕದಲ್ಲಿ ಹಾಸ್ಪಿಟ್ಲಿಂದ ಹಾಸ್ಪಿಟಲ್ ಓಡಾಡ್ತಾರೆ. ಆ ಆತಂಕದಲ್ಲಿ ಅವ್ರ ಆರೋಗ್ಯ ಸ್ಥಿತಿ ಇನ್ನೂ ಹದಗೆಡ್ತಿದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಇಲ್ಲಿಗೆ ಬಂದರೆ ಸಾಕು ಅನ್ನೋಂಥ ಆರೋಗ್ಯ ಸ್ಥಿತಿ ಎಂಥದ್ದು? 80 ಇಂದ ಮೇಲ್ಗಡೆ ಸ್ಯಾಚುರೇಷನ್ ಇರೋರು, ಆಕ್ಸಿಜನ್ ಸ್ಯಾಚುರೇಷನ್ 80+ ಯಾರ್ಯಾರು ಇದ್ದಾರೆ ಅವ್ರನ್ನ ನಾವಿಲ್ಲಿ ಸ್ಟೆಬಿಲೈಸ್ ಮಾಡಿ, ಈಗ ನೀವು ಹೇಳಿದ್ರಿ 260 ಪೇಷಂಟ್ಸ್ನ ನಾವು ಇಲ್ಲಿಂದ ಟ್ರೀಟ್ ಮಾಡಿ ಕಳಿಸಿದ್ದೀವಿ. ಅವರೆಲ್ಲರೂ 93+ ಇರೋರನ್ನೇ ನಾವು ತೊಗೊಂಡಿಲ್ಲ. 80+, 85+, ಈವನ್ 75+ ಅವ್ರನ್ನೂ ನಾವು ತೊಗೊಂಡು ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ನಾವು ಗುಣಮುಖರಾಗಿ ಮಾಡಿನೇ ಕಳಿಸಿದ್ದೀವಿ. ಮತ್ತೆ ಹೋಗ್ತಾ ನೋಡ್ಕೊಂಡು ಹೋಗೋಣ ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅನ್ನೋದನ್ನ ನಾನು ನಿಮ್ಮಿಂದಾನೇ ತಿಳ್ಕೊತೀನಿ. ಇಲ್ಲಿ ಆಗಲೇ ಚಿಕಿತ್ಸೆ ನಡೀತಿದೆ ಕೆಲವರಿಗೆ, ಹೇಳ್ತಾ ಹೋಗಿ ಡಾಕ್ಟರ್. ಸೊ ಇವರೆಲ್ಲ ಲೆಸ್ ದ್ಯಾನ್ 85 ಸ್ಯಾಚುರೇಷನ್ ಇದ್ದವರು. ಸೊ ವಿ ಆರ್ ಸ್ಟೆಬಿಲೈಸಿಂಗ್ ಟು 90+, ಈಗ ಸ್ಟೆಬಿಲೈಸ್ ಆಗ್ತಾ ಇದ್ದಾರೆ ಅವರೆಲ್ಲ. ಸೊ ಇಲ್ಲಿ ಇರುವಂಥ ಫೆಸಿಲಿಟೀಸ್ ಎಂಥದ್ದು ಡಾಕ್ಟರ್? ಇಲ್ಲಿ ನಮಗೆ ಜಂಬೋ ಸಿಲಿಂಡರ್ಸ್ ಇದೆ, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇದೆ, ಎಮರ್ಜೆನ್ಸಿ ಮೆಡಿಸಿನ್ಸ್ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಎಮರ್ಜೆನ್ಸಿ ಮೆಡಿಸಿನ್ ಡಾಕ್ಟರ್ ನಂದಕಿಶೋರ್ ಸರ್ ಇದ್ದಾರೆ. ಸೊ ಈಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ರೈಟ್. ಡಾಕ್ಟರ್ ನಂದಕಿಶೋರ್ ಹತ್ರನೇ ಮಾತಾಡೋಣ. ಎಮರ್ಜೆನ್ಸಿ ಮೆಡಿಸಿನ್ ಅಂದರೆ ಎಮರ್ಜೆನ್ಸಿ ಸಿಚುವೇಶನ್ ಅನ್ನೋದು ಎಮರ್ಜೆನ್ಸಿ ಅಂತ ನೀವು ಯಾವಾಗ ಅದನ್ನು ಕ್ಯಾಟಗರೈಸ್ ಮಾಡ್ತೀರಿ? ಬೇಸಿಕಲಿ ಪೇಷಂಟ್ಸ್ನ ತೊಗೊಂಡಾಗ ದೇರ್ ಆರ್ 3 ಟೈಪ್ಸ್ ಆಫ್ ಪೇಷಂಟ್ಸ್. ಮೇನ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಹೇಳ್ತೀವಿ. ಮೈಲ್ಡ್ ಪೇಷಂಟ್ಸ್ಗೆ ಯೂಶ್ವಲಿ ಆಕ್ಸಿಜನ್ ಏನು ಬೇಕಾಗಲ್ಲ. ಆರ್ ಆಲ್ ಮೋರ್ ದ್ಯಾನ್ 92% ಆಫ್ ಆಕ್ಸಿಜನ್ ಇರೋರಿಗೆ ಮೈಲ್ಡ್ ಕೇಸಸ್ ಅಂತ ಹೇಳ್ತೀವಿ. ವೆನ್ ಇಟ್ ಕಮ್ಸ್ ಟು ಲೆಸ್ ದ್ಯಾನ್ 85% ಆಫ್ ದ ಕೇಸಸ್, 85 ಇಂದ 92% ಆಫ್ ಆಕ್ಸಿಜನ್ ಇರೋರಿಗೆ ಮಾಡ್ರೇಟ್ ಲೆವೆಲ್ಗೆ ಅಂತೇಳಿ ತೊಗೋಬೋದು. ಯೂಶ್ವಲಿ ವಿ ಸ್ಕೋರ್ ಇಟ್ ಅಕಾರ್ಡಿಂಗ್ ಟು ಒಂದು CT ಸ್ಕ್ಯಾನು ಮಾಡ್ಕೊಬೇಕಾಗುತ್ತೆ. CT ಸ್ಕ್ಯಾನ್ ಮೇಲೆ ಜಾಸ್ತಿ ಸ್ಕೋರ್ ಜಾಸ್ತಿ ಆದಂಗೆಲ್ಲ ಸಿವಿಯರಿಟಿ ಜಾಸ್ತಿ ಇರುತ್ತೆ ಪೇಷಂಟ್ಗೆ. ಸೊ 85 ಮೇಲೆ ಇರೋರು ಒಂದು ಮಾಡ್ರೇಟ್ ಲೆವೆಲ್ಗೆ ಅಂತ ಹೇಳ್ಬಿಟ್ಟು ಕೇಸಸ್ನ ತೊಗೊಂಡು ಅವ್ರಿಗೆ ಯೂಶ್ವಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಮೇಲೆ ವಿ ಕ್ಯಾನ್ ಸ್ಟೆಬಿಲೈಸ್ ದ ಪೇಷಂಟ್. ಅದನ್ನು ಸ್ಟೆಬಿಲೈಸ್ ಮಾಡಿಕೊಂಡು ಅವ್ರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಮೇಲೆ ಮೋರ್ ದ್ಯಾನ್ 95, ರೆಸ್ಪಿರೇಟರಿ ರೇಟು ಲೆಸ್ ದ್ಯಾನ್ 20 ಇತ್ತು ಅಂತ ಹೇಳಿದ್ರೆ ನಾವು ಆ ಪೇಷಂಟ್ನ ಸ್ಟೆಬಿಲೈಸ್ ಮಾಡ್ಬೋದು. ಆಯಿತಾ? ಸೊ ಈಗ ಎನಿ ಪೇಷಂಟ್ಸ್ ಲೆಸ್ ದ್ಯಾನ್ 80 ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಬೈಪ್ಯಾಪು ಮತ್ತು ವೆಂಟಿಲೇಟರ್ ಬೇಕಾಗುವ ಪರಿಸ್ಥಿತಿ ಬರುತ್ತೆ. ಆಯಿತಾ? ಅವ್ರಿಗೆ ರೆಸ್ಪಿರೇಟರಿ ಉಸಿರಾಡೋಕ್ಕೆ ಪ್ರಾಬ್ಲಮ್ಮು ತುಂಬ ಜಾಸ್ತಿ ಇದ್ದು ಆ್ಯಂಡ್ ಅವ್ರ ರೆಸ್ಪಿರೇಟರಿ ರೇಟು ಮೋರ್ ದ್ಯಾನ್ 20, 25 ಎಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಆ ಬೈಪ್ಯಾಪ್ ಅಂತೇಳಿ ಮಿಷಿನ್ ಇದೆ. ಆ ಮಿಷಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರೆಷರಾಗಿ ಆಕ್ಸಿಜನ್ ವಿತ್ ಪ್ರೆಷರ್ ಏರ್ ಅವ್ರಿಗೆ ರೆಸ್ಪಿರೇಟರಿ ಮಾಡೋಕ್ಕೆ ಅಸಿಸ್ಟ್ ಮಾಡುತ್ತೆ ಯೂಶ್ವಲಿ. ಆಯಿತಾ? ಸೊ ಅಸಿಸ್ಟ್ ಮಾಡಿದಾಗ ಏನಾಗುತ್ತೆ, ಅವ್ರ ಉಸಿರಾಟಕ್ಕೆ ತೊಂದರೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅವ್ರನ್ನ ಸ್ಟೆಬಿಲೈಸ್ ಮಾಡಿಕೊಂಡು ಒನ್ಸ್ ದೇ ಗಾಟ್ ಎ ಬೆಡ್ ಇನ್ ಎನಿ ICU ವಿಲ್ ಶಿಫ್ಟ್ ದಿ ಸೆಂಟ್ರಿಂದ ICUಗೆ ಶಿಫ್ಟ್ ಮಾಡ್ಕೊಂಡ್ವಿ. ಬೆಡ್ ಅಲಾಟ್ಮೆಂಟು ನಮ್ಮ ಇಲ್ಲೇ ರಿಸೆಪ್ಷನ್ ಏರಿಯಾ ಆ ಕಡೆ ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ವಿ. ಅವ್ರಿಗೆ ಬೆಡ್ ಅಲಾಟ್ ಆಗಿದ ತಕ್ಷಣ ಇಲ್ಲಿಂದ ಆ್ಯಂಬುಲೆನ್ಸ್ ಮುಖಾಂತರ ಅವ್ರನ್ನ ಯಾವ ನಿಗದಿತ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಕೊಡ್ತೀವಿ. ಬಟ್ ಆ ಫಸ್ಟ್ ರೆಸ್ಪಾನ್ಸ್ ಇದೆಯಲ್ಲ, ದಟ್ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗೋದು ಅವ್ರಿಗೆ ಈ ರೀತಿಯ ಟ್ರಯಾಜಿಂಗ್ ಆದಮೇಲೆ ಟ್ರಯಾಜಿಂಗ್ ಸೆಂಟರ್ಗೆ ಕನೆಕ್ಟ್ ಆಗಿರುವಂಥ ಕೇರ್ ಸೆಂಟರ್ನಲ್ಲೇನೆ. ಇದು ಎಷ್ಟು ಮುಖ್ಯ?
ಯಾಕಂದರೆ ಈಗ ಲೇಟ್ ಹಾಸ್ಪಿಟಲೈಸೇಷನಿಂದ ಡೆತ್ಸ್ ಆಗ್ತಿದೆ ಡಾಕ್ಟರ್ ನಂದಕಿಶೋರ್. ಹೋಮ್ ಐಸೋಲೇಷನನ್ನು ಬಳಸ್ಕೋತಾರೆ, ಆದರೆ ಇನ್ಫೆಕ್ಟಿವಿಟಿ ಜಾಸ್ತಿ ಇದೆ. ಪ್ರಾಪರ್ ವೆಂಟಿಲೇಷನ್ ಇಲ್ಲದೆ ಇರೋವಂಥ ಮನೆಗಳಲ್ಲಿ, ಸೆಪ್ರೇಟ್ ಬಾತ್ರೂಮ್ಸ್ ಇಲ್ಲದೆ ಇರೋವಂಥ ಮನೆಗಳಲ್ಲಿ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಪಾಸಿಟಿವ್ ಆಗ್ತಿದೆ. ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾದ್ರೂ ಟ್ರಯಾಜಿಂಗ್ ಮಾಡಿಸ್ಕೊಂಡು ಕೇರ್ ಸೆಂಟರ್ಗೆ ಬರೋದು ಒಳ್ಳೇದು ಅಂತೀರಾ? ಒಳ್ಳೇದು, ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ವೆನ್ ದೇ ಕಮ್ ವಿತ್ ದ ಮೈಲ್ಡ್ ಸಿಂಪ್ಟಮ್ಸ್, ನಾವು ಜಸ್ಟ್ ಮೆಡಿಸಿನ್ಸ್ ಕೊಟ್ಟರೆ ಸಾಕು, ಪೇಷಂಟ್ಸ್ ಇಂಪ್ರೂವ್ ಆಗ್ತಾ ಹೋಗ್ತಾರೆ. ವೆನ್ ದೇ ಕಮ್ ವಿತ್ ದ ಸ್ಯಾಚುರೇಷನ್ ಎಲ್ಲ ಡ್ರಾಪ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೇಷಂಟು ತುಂಬ ಬ್ಯಾಡ್ ಆಗ್ತಾ ಹೋಗುತ್ತೆ. ಅವಾಗ ಏನಂತಾರೆ, ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ದಟ್ ಶುಡ್ ನಾಟ್ ಬಿ ದ ಥಿಂಗ್. ನೋಷನ್ ಇರಬಾರ್ದು ಅವ್ರಿಗೆ. ಫಸ್ಟ್ ಬರಬೇಕು, ಟೆಸ್ಟ್ ಮಾಡಿಸ್ಕೋಬೇಕು, ಪಾಸಿಟಿವ್ ಇತ್ತಾ ಟೆನ್ಷನ್ ತೊಗೊಬಾರ್ದು, ಮೆಡಿಸಿನ್ಸ್ ತೊಗೋಬೇಕು. ಅಕಾರ್ಡಿಂಗ್ ಟು ದ ಡಾಕ್ಟರ್ಸ್ ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಏನೇನು ತೊಗೋಬೇಕು, ಎಷ್ಟು ದಿನ ತೊಗೋಬೇಕು ಮೆಡಿಸಿನ್ಸು, ಎಷ್ಟು ಐಸೋಲೇಷನ್, ಏನು ಮಾನಿಟ್ರ್ ಮಾಡ್ಕೋಬೇಕು, ಎಷ್ಟು ಕಡಿಮೆ ಆಗಿದ ತಕ್ಷಣ ಕೇರ್ ಸೆಂಟ್ರಿಗೆ ಬರಬೇಕಾ, ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ಒಂದು ಪರ್ಫೆಕ್ಟಾಗಿ ಐಡಿಯಾ ಕೊಡ್ತಾರೆ ಡಾಕ್ಟರ್ಸು. ರಾದರ್ ದ್ಯಾನ್ ಆಸ್ಕಿಂಗ್ ಪಕ್ಕದ ಮನೆಯವ್ರು ಕೇಳೋದಕ್ಕಿಂತ, ರಾದರ್ ದ್ಯಾನ್ ಯು ಕಮ್ ಟು ದ ಸೆಂಟರ್, ಸೊ ದೇ ಕ್ಯಾನ್ ಹೆಲ್ಪ್ ಯು ಔಟ್. ಓಕೆ, ಟ್ರಯಾಜ್ ಮಾಡಿ. ನಿಮಗೆ ಮನೇಲಿ ತುಂಬ ಜನ ಕ್ರೌಡಿಂಗ್ ಆಗ್ತಾ ಇದೆಯಾ, ಸೊ ಗೌರ್ಮೆಂಟ್ ಹ್ಯಾಸ್ ಪ್ರೊವೈಡೆಡ್ ವಿತ್ ಸಚ್ ಎ ಫೆಸಿಲಿಟೀಸ್, ವಿ ಕ್ಯಾನ್ ಕೀಪ್ ದಿಮ್ ಐಸೋಲೇಷನ್. ಊಟ ಕೊಡ್ತಾ ಇದ್ದಾರೆ, ನೀರು ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಆ್ಯಂಡ್ ಮೆಡಿಸಿನ್ಸ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ವಾಟ್ ಮೋರ್ ದೇ ವಾಂಟ್. ಇದನ್ನ ಬಳಸ್ಕೋಬೇಕು ಜನ. ಇಲ್ಲಿವರೆಗೂ ಬಳಸ್ಕೊಂಡಿಲ್ಲ, ಬಳಸ್ಕೋಬೇಕು ಜನ. ಟ್ರಯಾಜಿಂಗ್ ಅನ್ನೋ ಒಂದು ಪ್ರಾಸೆಸ್ ಈ ಸತಿ ವಿಕೇಂದ್ರೀಕೃತ ಆಗಿದೆ, ಡಿಸೆಂಟ್ರಲೈಸ್. ಇದುವರೆಗೂ ಹೇಗಿತ್ತು, ಹಾಸ್ಪಿಟ್ಲಿಗೆ ಹೋಗಬೇಕು, ಸಿಂಪ್ಟಮ್ ಇದ್ರೇನೆ ಹೋಗಬೇಕು, ಯಾವಾಗಂದ್ರೆ ಅವಾಗ ಹೋಗೋ ಆಗಿಲ್ಲ. ಆದರೆ ಟ್ರಯಾಜಿಂಗ್ ಸೆಂಟರ್ಗಳು ಆ ರೀತಿ ನಡೆಯೋದಿಲ್ಲ. ಸಿಂಪ್ಟಮ್ ಇರಲಿ, ನೋ ಸಿಂಪ್ಟಮ್, ನೋ ಪ್ರಾಬ್ಲಮ್, ಸೀದಾ ಒಳಗೆ ನಡ್ಕೊಂಡು ಬನ್ನಿ, ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮ್ಮಲ್ಲಿ ಲಕ್ಷಣಗಳಿಲ್ವಾ, ನೀವು ಯಾರ ಜೊತೆನೋ ಸಂಪರ್ಕದಲ್ಲಿ ಬಂದಿದ್ರಾ, ನಿಮ್ಗೆ ಅಂದ್ರೂ ಆತಂಕ ಇದೆಯಾ, ಟೆಸ್ಟ್ ಮಾಡಿಸ್ಕೋಬೇಕಾ ಬೇಡವಾ, ಎಲ್ಲಿ ಮಾಡಿಸ್ಕೋಬೇಕು ಅಂತ, ಟ್ರಯಾಜಿಂಗ್ ಸೆಂಟರ್ಗೆ ಬನ್ನಿ, ಟೆಸ್ಟ್ ಮಾಡಿಸ್ಕೊಳ್ಳಿ. ಪಾಸಿಟಿವ್ ಇದ್ದರೆ ನಿಮ್ಮ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡೋದ್ರ ಮೂಲಕ ಡಾಕ್ಟರ್ಸೇ ಹೇಳ್ತಾರೆ ಎಲ್ಲಿಗೆ ಹೋಗಬೇಕು, ಯಾವ ರೀತಿಯ ಚಿಕಿತ್ಸೆ ಬೇಕು ನಿಮಗೆ, ಯಾವ ರೀತಿಯ ವೈದ್ಯಕೀಯ ಬೆಂಬಲ ಬೇಕು ನಿಮಗೆ ಅಂತ. ಅಂದರೆ ಮೆಡಿಸಿನಲ್ ಸಪೋರ್ಟು, ಮೆಡಿಕಲ್ ಸಪೋರ್ಟ್ ಯಾವ ರೀತಿ ಬೇಕು, ಹಾಸ್ಪಿಟಲ್ ಅಡ್ಮಿಷನ್ನೇ ಆಗಬೇಕಾ, ICUನೇ ಬೇಕಾ, HDUನೇ ಬೇಕಾ, ಅಥವಾ ಒಂದು ಕೇರ್ ಸೆಂಟರಲ್ಲಿ ಇದ್ದು ಕೂಡ ಮ್ಯಾನೇಜ್ ಮಾಡ್ಬೋದಾ? ಡಾಕ್ಟರ್ ಜಯಶ್ಮಾ ಇದ್ದಾರೆ ನನ್ನ ಜೊತೆ. ಡಾಕ್ಟರ್ ಜಯಶ್ಮಾ, ಟ್ರಯಾಜಿಂಗ್ ಅನ್ನೋದು ಫಸ್ಟ್ ವೇವ್ನಲ್ಲಿ ನಾವು ಇಷ್ಟು ಎಫೆಕ್ಟಿವ್ ಆಗಿ ಮಾಡಿರಲಿಲ್ಲ. ಮೊದಲನೇದಾಗಿ ಈ ಪರ್ಟಿಕ್ಯುಲರ್ ಸೆಂಟರ್ ಏನಿದೆ ಬಹಳಷ್ಟು ಕ್ರೆಡಿಟ್ ಪಡ್ಕೊಳ್ತಿದೆ, ಜನರು ತುಂಬ ಅಪ್ರಿಷಿಯೇಷನ್ ಮಾಡ್ತಿದ್ದಾರೆ ಈ ಒಂದು ಪರ್ಟಿಕ್ಯುಲರ್ ಸೆಂಟರಿಗೆ. ಇದು ಈಸ್ಟ್ ಝೋನಲ್ಲಿ ಬಿಲಾಂಗ್ ಆಗುವಂಥ ಒಂದು ಟ್ರಯಾಜಿಂಗ್ ಸೆಂಟರ್. ಲಾಸ್ಟ್ ಟೈಮ್ ಈ ರೀತಿ ಡಿಸೆಂಟ್ರಲೈಸ್ ಕೂಡ ಆಗಿರಲಿಲ್ಲ. ಇವಾಗ 26 ಟ್ರಯಾಜಿಂಗ್ ಸೆಂಟರ್ ಇದೆ. ಆಲ್ಮೋಸ್ಟ್ ಎವ್ರಿ ಕೇರ್ ಸೆಂಟರ್ ಇಸ್ ಅ ಟ್ರಯಾಜಿಂಗ್ ಸೆಂಟರ್ ನಾವು. ಇದರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಹೇಳಿ. ಜನರು ಯಾಕೆ ಅಲ್ಲಿ ಇಲ್ಲಿ ಓಡಾಡಬಾರ್ದು, ಸೀದಾ ಟ್ರಯಾಜಿಂಗ್ ಸೆಂಟರ್ಗೆ ಬರಬೇಕು, ಇದ್ರ ಉಪಯೋಗ ಅವರಿಗೇನು? ಈಗ ಫಸ್ಟ್ ಆಫ್ ಆಲ್ ಯಾವುದೇ ಪರ್ಸನ್ ಇಫ್ ದೇ ಹ್ಯಾವ್ ಸಿಂಪ್ಟಮ್ಸ್, ಫಸ್ಟ್ ಅವರು ಹೋಗಬೇಕಾಗಿರೋದು ಟೆಸ್ಟಿಂಗ್ಗೆ, ವಿಚ್ ವೋಂಟ್ ಬಿ ಡನ್ ಇನ್ ಟ್ರಯಾಜಿಂಗ್ ಸೆಂಟರ್, ಬಟ್ ಇಟ್ ವಿಲ್ ಬಿ ಡನ್ ಇನ್ ಎನಿ ಆಫ್ ದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ, ಅಲ್ಲಿ ನಿಮಗೆ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಒನ್ಸ್ ಅವರು ಟೆಸ್ಟ್ ಕೊಟ್ಟಿದ ನಂತರ 24 ಗಂಟೆ ಒಳಗಡೆ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬಂದ ಕೂಡಲೇ ಮೆಡಿಕಲ್ ಆಫೀಸರ್ಸಿಗೆ ಗೊತ್ತಾಗುತ್ತೆ. ಈವನ್ ದ ಪೇಷಂಟ್ಸ್, ದ ಫಸ್ಟ್ ಥಿಂಗ್ ದೇ ಹ್ಯಾವ್ ಟು ಡೂ, ಕಮ್ ಟು ದ ಟ್ರಯಾಜಿಂಗ್ ಸೆಂಟರ್. ಇಫ್ ನಾನು ಪಾಸಿಟಿವ್ ಆಗಿದ್ದೀನ, ಫಸ್ಟಿಗೆ ಅವ್ರು ಬರಬೇಕು ಟ್ರಯಾಜಿಂಗ್ ಸೆಂಟರ್. ಸಿಂಪ್ಟಮ್ ಇರಲಿ, ಸಿಂಪ್ಟಮ್ ಇಲ್ಲದೆ ಇರಲಿ, ಏನೇ ಇರಲಿ, ಟೆಸ್ಟ್ ರಿಪೋರ್ಟ್ ಒಂದು ತೊಗೊಂಡು ಬರ್ತಾ ಇರ್ಬೋದು. ಅವ್ರಿಗೆ ಟೆಸ್ಟ್ ರಿಪೋರ್ಟ್ ತೊಗೊಂಡು ಫಸ್ಟಿಗೆ ಟ್ರಯಾಜ್ ಹತ್ರ ಬರಬೇಕು. ಆವಾಗ ಡಾಕ್ಟರ್ಸ್ ಅವ್ರನ್ನ ಎಕ್ಸಾಮಿನ್ ಮಾಡ್ತಾರೆ. ಬಿಕಾಸ್ ಟೆಲಿಕಾಲಿಂಗ್ ಮೂಲಕನೂ ಮಾಡ್ತಾರೆ, ಬಟ್ ದಿಸ್ ಈಸ್ ಮೋರ್ ಎಫೆಕ್ಟಿವ್. ಬಿಕಾಸ್ ಪ್ರತಿಯೊಂದು ಪೇಷಂಟ್ಗೂ ಈಗ ಏನಾಗ್ತಿದೆ ಅಂದರೆ, ವಿ ಹ್ಯಾವ್ ಸೀನ್ ಇನ್ ದ ಬಿಗಿನಿಂಗ್ ಡೇಸ್ ದ ಪೇಷಂಟ್ ವಿತ್ 40 ಸ್ಯಾಚುರೇಷನ್ 50 ಸ್ಯಾಚುರೇಷನ್ ಬರ್ತಾ ಇದ್ದಾರೆ. ಒಂದು ದಿನಕ್ಕೆ ಅವ್ರ ಸ್ಯಾಚುರೇಷನ್ ಡೌನ್ ಆಗ್ತಾ ಇದೆ. ಸೊ ಅಂಥ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬಾರ್ದು ಅಂತಲೇ ಗೌರ್ಮೆಂಟ್ ಆಫ್ ಕರ್ನಾಟಕ ಆಸ್ ವೆಲ್ ಆಸ್ BBMP ಇದನ್ನು ಮಾಡಿರೋದು. ಟ್ರಯಾಜಿಂಗ್ಗೆ ಫಸ್ಟ್ ಬಂದಾಗ ಅವ್ರು ಎಕ್ಸಾಮಿನ್ ಮಾಡಿಬಿಟ್ಟು, ಡಿಪೆಂಡಿಂಗ್ ಆನ್ ದ ವೈಟಲ್ಸ್, ಅವ್ರ BP ಎಷ್ಟಿದೆ ಎಲ್ಲ ನೋಡಿಕೊಂಡು, ಕೋಮಾಬಿಲಿಟಿ ನೋಡಿಕೊಂಡು, ದ ಡಾಕ್ಟರ್ ವಿಲ್ ಡಿಸೈಡ್, ನಾಟ್ ದ ಪೇಷಂಟ್, ಡಾಕ್ಟರ್ ವಿಲ್ ಡಿಸೈಡ್ ವೇರ್ ದೇ ಆರ್ ಸಪೋಸ್ ಟು ಗೋ. ಸ್ಯಾಚುರೇಷನ್ ಆರಾಮಾಗಿದೆಯಾ, ಮನೆಯಲ್ಲಿ ಕರೆಕ್ಟಾಗಿ ಫೆಸಿಲಿಟಿ ಇದೆಯಾ ಅವ್ರಿಗೆ ಇರೋಕ್ಕೆ, ಪ್ಲಸ್ ಅವ್ರಿಗೆ ಜಾಸ್ತಿ ಕೋಮಾಬಿಲಿಟಿ ಇಲ್ಲ, ದೇ ಕ್ಯಾನ್ ಮ್ಯಾನೇಜ್ ಬೈ ದೇ ಓನ್ ಇನ್ ಅ ಹೌಸ್ ವಿತ್ ದ ಪ್ರಾಪರ್ ಫುಡ್ ಆ್ಯಂಡ್ ವೆಂಟಿಲೇಷನ್ ಅಂದರೆ ಹೋಮ್ ಐಸೋಲೇಷನ್ ರೆಫರ್ ಮಾಡ್ತಾರೆ. ಇಫ್ ದಟ್ ಇಟ್ ಈಸ್ ನಾಟ್ ಪಾಸಿಬಲ್, ಅವ್ರಿಗೆ ಕರೆಕ್ಟಾಗಿರೋಕ್ಕೆ ಸಪ್ರೇಟ್ ವಾಶ್ರೂಮ್, ರೂಮ್ಸ್, ವೆಂಟಿಲೇಷನ್, ಫುಡ್ ಯಾರೂ ಇಲ್ಲ ಅಂತಂದರೆ ಅವ್ರನ್ನ ಕೋವಿಡ್ ಕೇರ್ ಸೆಂಟರಿಗೆ ರೆಫರ್ ಮಾಡ್ತಾರೆ. ಮುಂಚೆ ಏನಾಗ್ತಿತ್ತು ಅಂದರೆ, ಓನ್ಲಿ asymptomatic patient we used to take. Right now it is not a COVID care center. It has become a semi-hospital. The instruments which you are seeing, everything, it's facilitized in such a way that a patient who comes over here, we can take care of them till they get a bed. Once they come to the triaging center, ನಾವು ಅವ್ರನ್ನ ಅಡ್ಮಿಟ್ ಮಾಡಿಸ್ಕೊಂಡು ಇಲ್ಲಿ ಮಾನಿಟರ್ ಮಾಡ್ತೀವಿ. ಓಕೆನಾ? ಇಲ್ಲಿ ಎಮರ್ಜೆನ್ಸಿ ಕೇಸಸ್ whichever they are, we are monitoring it and we are informing the East Zone War Room, whichever is provided, the information of the patient, and they'll book a bed and immediately we'll transfer from here. We have 2 ambulances
with which we can transfer. ಡಾಕ್ಟರ್ ಜಯಶ್ಮಾ, ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಇದು ಈಸ್ಟ್ ಝೋನ್ ಅಂತ ನಾವು ಹೇಳ್ತಿದ್ದೀವಿ, ಅಂದರೆ ಇಲ್ಲಿ ಅಡ್ಮಿಟ್ ಆಗೋರು ಈಸ್ಟ್ ಝೋನ್ ಅವರೇ ಆಗಿರ್ಬೇಕಾ? ಆ ರೀತಿಯ ಕನ್ಫ್ಯೂಷನ್ ಇದೆ ಜನರಿಗೆ. ನಾನು ಜಯನಗರ್ನಲ್ಲಿ ಇರ್ತೀನಿ, ನಾನು ಹೆಂಗೆ ಹೋಗೋದಿಲ್ಲಿ ಅಂತ, ಅದನ್ನು ಕ್ಲಾರಿಫೈ ಮಾಡ್ಬೋದು? ನಮಗೆ ಇಲ್ಲಿ ಮಹದೇವಪುರ ಝೋನಿಂದ ಪೇಷಂಟ್ಸ್ ಬಂದಿದ್ದಾರೆ, ವಾಕ್-ಇನ್ ಪೇಷಂಟ್ಸ್, ನಾಟ್ ಇವನ್ ದ ಬುಕ್ ಪೇಷಂಟ್ಸ್, ವಾಕ್-ಇನ್ ಪೇಷಂಟ್ಸ್ ನಮಗೆ ಬೇರೆ ಬೇರೆ ಝೋನಿಂದ ಬಂದಿದ್ದಾರೆ. ಇಟ್ಸ್ ನಾಟ್ ಓನ್ಲಿ ಫಾರ್ ದ ಈಸ್ಟ್ ಝೋನ್, ಇಟ್ಸ್ ಫಾರ್ ದ ಹೋಲ್ BBMP. ಸೊ ಯಾವುದೇ BBMP ಇಂದ ಯಾವುದೇ ಜಾಗದಲ್ಲಿ ಇರ್ಬೋದು, ದೇ ಕ್ಯಾನ್ ಕಮ್ ವಿತ್ ಅ ವ್ಯಾಲಿಡ್ BU ನಂಬರ್ or the positive report of CT positive, or else the SRFID with the positive report. So we can take them with the walk-in admissions. ಓಕೆ. ಮತ್ತು ಇಲ್ಲಿ ಇರುವಂಥ ಇವತ್ತಿನ ದಿನ ನನಗೆ ಡಾಕ್ಟರ್ ವಿನಯ್ ಹೇಳ್ತಿದ್ರು 112 ಜನ ಪೇಷಂಟ್ಸ್ ಇದ್ದಾರೆ ಇವತ್ತು ಕೂಡ ಅಂತ, ಆನ್ ಟಾಪ್ ಅಲ್ವಾ? ಅದು ರಿಸ್ಟ್ರಿಕ್ಟೆಡ್ ಏರಿಯಾ, ಐ ಡೋಂಟ್ ಥಿಂಕ್ ಐ ಆಮ್ ಅಲೌಡ್ ಟು ಗೋ ದೇರ್. ಎನಿವೆ, ಆ 112 ಅಲ್ಲಿ ಇರುವಂಥ ಕಂಡೀಷನ್ಗಳು ಎಂಥದ್ದು ಅಂದರೆ, ಇದ್ರ ಮೂಲಕ ನಾವು ತಿಳಿಸ್ಕೊಡೋಣ ಜನರಿಗೆ. ಅಟ್ ವಾಟ್ ಕಂಡೀಷನ್ ಶುಡ್ ಯು ಕಮ್ ಆ್ಯಂಡ್ ಗೆಟ್ ಅಡ್ಮಿಟೆಡ್? ನಿಮ್ಮ ಸ್ಥಿತಿ ಏನಿದ್ದಾಗ ನೀವು ಬಂದು ಅಡ್ಮಿಟ್ ಆಗೋದು ಒಳ್ಳೆಯದು ಅಂತ. See, first of all, if you have a symptom, you should immediately come. Okay, that is must and should. Because symptoms ಯಾವಾಗ ಸಿವಿಯರ್ ಆಗುತ್ತೆ, ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಯಾವಾಗ ಕಮ್ಮಿ ಆಗುತ್ತೆ, ಯಾರಿಂದ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಓನ್ಲಿ ವಿತ್ ದ ಡಾಕ್ಟರ್ಸ್ ಮಾನಿಟರಿಂಗ್ ಯು ಕ್ಯಾನ್ ಲೆಟ್ ಟು ನೋ. ಅಟ್ಲೀಸ್ಟ್ ಅವ್ರಿಗೆ ಒಂದು ಡಾಕ್ಟರ್ ನೋಡ್ತಿದ್ದಾರೆ ಅಂತಂದಾಗ ಅವ್ರಿಗೊಂದು ವಿಶ್ವಾಸ ಇರುತ್ತೆ, ಅದರಿಂದ most of the patients will get cured. So many of the patients are there who has come, it's like they were not able to walk in, okay, with so much of difficulty they were, and when they were going they used to go by their own with the so much of ನಮಗೆ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ನೀವು ತುಂಬ ವೀಡಿಯೋಸ್ ನೋಡಿರ್ತೀರ. ಐ ಗೆಸ್ ಶರಣಯ್ಯ ಅಂತ 103 ಪೇಷಂಟ್ಸ್ ಇದ್ದರು. ಸೊ ಅವ್ರು ಬಂದಾಗ ಆ್ಯಕ್ಚುಲಿ ವಿ ವರ್ ವೆರಿ ಸ್ಯಾಡ್ ಟು ಸಿ ಹಿಮ್. ಬಟ್ ಆವಾಗ ಅವ್ರು ಹೊರಟಿರೋ ಟೈಮಲ್ಲಿ ನಾವು ಮಾಡಿರೋದು ಸಾರ್ಥಕ ಅಂತ ಅನ್ನಿಸ್ತು. ಇಟ್ ವಾಸ್ ಲೈಕ್ ದ್ಯಾಟ್. 103 ವರ್ಷದ ಶರಣಯ್ಯ ಕೂಡ ಇಲ್ಲೇ ಬಂದು ಚೇತರಿಕೆ ಕಂಡಿರುವಂಥದ್ದು. ಇಲ್ಲಿರುವಂಥವರು ಕೂಡ ಬೇಗ ಚೇತರಿಕೆಗೊಳ್ಳಿ ಅಂತ ನಾವು ಆಶಿಸ್ತೀವಿ. ಇದು ಈಸ್ಟ್ ಝೋನಿನ ಒಂದು ಟ್ರಯಾಜ್ ಸೆಂಟರ್. ಈ ರೀತಿಯ 26 ಟ್ರಯಾಜ್ ಸೆಂಟರ್ಗಳು ಬೆಂಗಳೂರಿನಲ್ಲಿದೆ. ಬಹುಶಃ ಈ ಕ್ಷಣ ನಾನು ಇದನ್ನು ಮಾತಾಡಬೇಕಾದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಆ 26 ಟ್ರಯಾಜ್ ಸೆಂಟರ್ಗಳ ಲೊಕೇಶನ್, ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ, ಅಲ್ಲಿರುವಂಥ ವೈದ್ಯಾಧಿಕಾರಿ ಯಾರು, ಅಲ್ಲಿರುವಂಥ ನೋಡಲ್ ಆಫೀಸರ್ ಯಾರು ಅನ್ನೋದರ ಡೀಟೇಲ್ಸ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಿದೆ ಅಂತ ಅನ್ಕೋತೀನಿ. ಇಲ್ಲಿ 50% ಹಾಸಿಗೆಗಳಿಗೆ ಆಕ್ಸಿಜನ್ ಸಪೋರ್ಟ್ ಇರುವಂಥದ್ದು. ಕೇವಲ ಆಕ್ಸಿಜನ್ ಮಾತ್ರ ಬೇಕಾದಂಥ ಸೋಂಕಿತರು ಆಸ್ಪತ್ರೆಗೆ ಹೋಗಿ ಅನಾವಶ್ಯಕವಾಗಿ ಒಂದು ಹಾಸಿಗೆಯನ್ನು ಆಕ್ಯುಪೈ ಮಾಡೋದ್ರಿಂದ ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ ಅವರು ವಂಚಿತರಾಗ್ತಾರೆ. ಇದನ್ನು ತಡೆಯೋದಕ್ಕೂ ಕೂಡ ಜನ ತಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ನಿಭಾಯಿಸಬೇಕಾಗಿದೆ. ಟ್ರಯಾಜಿಂಗ್ ಅನ್ನೋದು ಮೊದಲನೇ ಹೆಜ್ಜೆ ಆಗಿರಬೇಕು. ಟ್ರಯಾಜಿಂಗ್ ಮೂಲಕ ನಿಜವಾದ ಸರಿಯಾದ ಆ ವ್ಯಕ್ತಿಯ ಆರೋಗ್ಯ ಸ್ಥಿತಿಯ ಮೌಲ್ಯಮಾಪನ ಆಗೋದ್ರ ಮೂಲಕ ಆ ವ್ಯಕ್ತಿಗೆ ಯಾವ ರೀತಿಯ ಚಿಕಿತ್ಸೆ ಬೇಕು ಅಂತ ಖಚಿತವಾಗಿ ವೈದ್ಯರು ಹೇಳ್ತಾರೆ. ಅದು ಸೋಂಕಿತರು ಅಥವಾ ಅವರ ಕುಟುಂಬಸ್ಥರಿಗೆ ಬಿಟ್ಟಂಥ ನಿರ್ಧಾರ ಆಗಬಾರ್ದು. ಮತ್ತು ಇಲ್ಲಿಗೆ ಬಂದರೆ ಸರ್ಕಾರದ ತಲೆನೋವು ಆಗೋಗುತ್ತೆ. ನಿಮಗೆ ನಿಜವಾಗ್ಲೂ ಆಸ್ಪತ್ರೆ ಅಥವಾ ಹಾಸ್ಪಿಟಲೈಸೇಷನ್ ಬೇಕಾಯಿತು ಅಂದರೆ ಆ ಹಾಸ್ಪಿಟ್ಲಿಗೆ ಕಳಿಸೋದು, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋದು, ಸಂಬಂಧಪಟ್ಟ ವಾರ್ ರೂಮ್ ಕಾಂಟ್ಯಾಕ್ಟ್ ಮಾಡೋದು, ಹಾಸಿಗೆ ಎಲ್ಲಿದೆ ಅಂತ ತಿಳ್ಕೊಳ್ಳೋದು, ಕೇರ್ ಸೆಂಟರಿಂದ ಟ್ರಯಾಜ್ ಸೆಂಟರಿಂದ ಹಾಸ್ಪಿಟ್ಲಿಗೆ ಕಳಿಸೋವಂಥದ್ದು, ಇದೆಲ್ಲ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಸರ್ಕಾರದ ಜವಾಬ್ದಾರಿ ಇಲ್ಲಿವರೆಗೂ ನಿಭಾಯಿಸಿಲ್ಲ ಅಂತ ಸಾಕಷ್ಟು ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲಿರುವಂಥ ವ್ಯವಸ್ಥೆನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನಿಜವಾಗ್ಲೂ ಸರ್ಕಾರಕ್ಕೆ ಜವಾಬ್ದಾರಿ ನಿಭಾಯಿಸೋ ಒಂದು ಅವಕಾಶನ ನಾವು ಕೊಡಬೇಕಾಗಿದೆ ಈ ಕ್ಷಣ. ಬ್ಯಾಕ್ ಟು ಯು ಇನ್ ದ ಸ್ಟುಡಿಯೋ ಸ್ಮಿತಾ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.